ನೀಡತಕ್ಕಂಥದ್ದಕ್ಕೆ ಇವತ್ತು ನಮ್ಮ ಕ್ಷೇತ್ರಕ್ಕೆ ಆಗಮಿಸಿರುವ ನಮ್ಮ ಆತ್ಮೀಯರು ಹಾಗೂ ಕೇಂದ್ರದ ರೈಲ್ವೆ ಇಲಾಖೆಯ ಸಚಿವರು ಹಾಗೂ ಯಾವ ಕೆಲಸವನ್ನು ಕೂಡ ಅವರು ತೆಗೆದುಕೊಂಡಾಗ ಅದನ್ನು ಅತ್ಯಂತ ಛಲದಿಂದ ಮತ್ತು ಉತ್ಸಾಹದಿಂದ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡತಕ್ಕಂಥ ಒಬ್ಬ ರಾಜಕಾರಣಿ ಅಂತ ಹೇಳಿದ್ರೆ ಅದು ನಮ್ಮ ವಿ ಸೋಮಣ್ಣ ಅಂತ ಹೇಳಿದಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ತಮ್ಮೆಲ್ಲರ ಪರವಾಗಿ ನಮ್ಮ ಕ್ಷೇತ್ರದ ಜನತೆಯ ಪರವಾಗಿ ನಾನು ವಿ ಸೋಮಣ್ಣನವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತು ಅವ್ರು ಬಂದಿರುವಂಥದ್ದು ನಮಗೆ ಬಹಳ ಸಂತೋಷ ಆಗಿದೆ. ಅವರ ಜೊತೆಯಲ್ಲಿ ಈಗಾಗಲೇ ನಾನು ಸನ್ಮಾನ್ಯ ಕೃಷ್ಣ ಬೈರೇಗೌಡರಿಗೆ ಸ್ವಾಗತ ಮಾಡಿದ್ದೇನೆ. ಹಾಗೆಯೇ ನಮ್ಮ ಆತ್ಮೀಯರು ಮತ್ತು ಈ ಬೆಂಗಳೂರು ಕೇಂದ್ರದ ಪಾರ್ಲಿಮೆಂಟಿನ ಸದಸ್ಯರು ಹಾಗೂ ಬೆಂಗಳೂರಿನ ಅಭಿವೃದ್ಧಿ ವಿಚಾರದಲ್ಲಿ ಸದಾಕಾಲ ಚಿಂತನೆ ಮಾಡತಕ್ಕಂಥ ಸನ್ಮಾನ್ಯ PC ಮೋಹನ್ ಅವರೇ ಮತ್ತು ಮತ್ತೊಬ್ಬರು ರಾಜ್ಯಸಭಾ ಸದಸ್ಯರು ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ಸನ್ಮಾನ್ಯ ಲಹರ್ ಸಿಂಗ್ ಅವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ನಮ್ಮ ರೈಲ್ವೆ ಇಲಾಖೆಯ DRM ಅವರು ಮತ್ತು ವಿವಿಧ ಎಲ್ಲ ಮುಖ್ಯ ಅಧಿಕಾರಿಗಳೇ, ಈ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಸಪ್ತಗಿರಿ ಗೌಡ್ರೆ, ನಮ್ಮ ಮಾಜಿ ನಗರ ಪಾಲಿಕೆ ಸದಸ್ಯರಾದಂಥ ಸನ್ಮಾನ್ಯ ಮಲ್ಲೇಶ್ ಅವರೇ ಹಾಗೂ ನಮ್ಮ SC ವಿಭಾಗದ ಅಧ್ಯಕ್ಷರಾದಂಥ ರಾಜು ಅವರೇ ಹಾಗೂ ಇತರ ಎಲ್ಲ ಸ್ನೇಹಿತರೇ ಹಾಗೂ ಎಲ್ಲ ಗಣ್ಯರೇ, ಮಾಧ್ಯಮದ ಮಿತ್ರರೇ, ಇವತ್ತು ಇಲ್ಲಿ ಈ ಒಂದು ಏನು ಈ ಜನರ ಒಂದು ದಶಕಗಳಿಂದ ಇದ್ದಂಥ ಬೇಡಿಕೆ ಇದು. ಇಲ್ಲಿ ಈ ಪಾದಚಾರಿ ಸುರಂಗ ಮಾರ್ಗ ಆಗಬೇಕು. ಸ್ವತಂತ್ರಪಾಳ್ಯ, ಶ್ರೀರಾಂಪುರ ಈ ಭಾಗದ ಜನರು ಆ ಕಡೆಯಿಂದ ನಮ್ಮ ಪ್ಲಾಟ್ಫಾರ್ಮ್ ರಸ್ತೆಗೆ ಬರಬೇಕಾದ್ರೆ ಬಹುತೇಕ ಜನ ಈ ಒಂದು ರೈಲ್ವೆ ಕಂಬಿಯನ್ನು ದಾಟಿ ಹತ್ತು ಇಳಿದು ಬರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇತ್ತು. ಅದರಿಂದ ಸಾಕಷ್ಟು ತೊಂದರೆಗಳು ಕೂಡ ನಮ್ಮ ಜನರಿಗೆ ಆಗ್ತಾ ಇತ್ತು. ಮತ್ತು ಅದರಲ್ಲಿ ಒಂದು ಕಡೆ ಸುರಕ್ಷತೆ ವಿಚಾರ, ಅನೇಕ ಅಪಘಾತಗಳು ಮತ್ತು ಅವರಿಗೆ ಅದರಿಂದ ಆಗ್ತಕ್ಕಂಥ ಸಮಸ್ಯೆಗಳು. ಇನ್ನೊಂದು ಸಾಯಂಕಾಲದ ಹೊತ್ತು, ರಾತ್ರಿ ಹೊತ್ತು ಹತ್ತಬೇಕಾದ್ರೆ ಇಳಿಬೇಕಾದ್ರೆ ಆಗುವಂಥ ಅಪಘಾತಗಳು ಮತ್ತು ಬೇರೆ ಬೇರೆ ಅನೇಕ ಸಂದರ್ಭಗಳಲ್ಲಿ ಅಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳಿಂದ ಜನರಿಗೆ ಆಗ್ತಕ್ಕಂಥ ತೊಂದರೆಗಳು, ಇದೆಲ್ಲ ಕೂಡ ಅವರ ಒಂದು ಮುಖ್ಯ ಬೇಡಿಕೆ ಆಗಿದೆ. ನಾವು ಹಲವಾರು ಸಮಯದಿಂದ ಇದನ್ನು ಮಾಡ್ತಕ್ಕಂಥದ್ದಕ್ಕೆ ಪ್ರಯತ್ನಗಳನ್ನ ಮಾಡ್ಕೊಂಡು ಬಂದಿದ್ದು. ನಮ್ಮ ಏನು ಶ್ರೀರಾಂಪುರ ಅಂಡರ್ ಪಾಸ್ ಇತ್ತು, ಅಂಡರ್ ಬ್ರಿಡ್ಜ್ ಇದೆ, ಆ ಕಡೆ ಅದನ್ನು ವಿಸ್ತೀರ್ಣ ಮಾಡುದು. ಅದೇ ರೀತಿ ಶಿವಾನಂದ ಸರ್ಕಲ್ ಅಂಡರ್ ಬ್ರಿಡ್ಜ್ ಅನ್ನ ವಿಸ್ತೀರ್ಣ ಮಾಡುದು. ಇಲ್ಲಿ ಓಕ್ಲೆಪುರಮಿನ ಇರ್ತಕ್ಕಂಥ ಅಂಡರ್ ಪಾಸ್ ಅನ್ನ ಇವತ್ತು ನಾವು ದೊಡ್ಡ ಮಟ್ಟದ ಕಾಮಗಾರಿಯನ್ನು ತೆಗೆದುಕೊಂಡು ಅದನ್ನು ಕೂಡ ವಿಸ್ತೀರ್ಣ ಆಗಿ ಇನ್ನೂ ಒಂದು ಹಂತದ ಕಾಮಗಾರಿಗೆ ನಡೀತಾ ಇದೆ. ಅಲ್ಲಿನ ಅಂಡರ್ ಪಾಸ್ ಕೂಡ ಬಹಳ ಚೆನ್ನಾಗಿದೆ. ಮತ್ತು ನಮ್ಮ ಏನು ರೈಲ್ವೆ ಸ್ಟೇಷನ್ ಇರುವಂತಹ ಅಂಡರ್ ಪಾಸ್, ಓಕ್ಲಿಪುರಂ ಎಲ್ಲವನ್ನು ಕೂಡ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಬಹುತೇಕ ಎಲ್ಲ ಕೆಲಸಗಳನ್ನ ಮಾಡ್ತಕ್ಕಂಥದ್ದಕ್ಕೆ ಯಶಸ್ವಿ ನಮಗೆ ಸಿಕ್ಕಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಆದ್ರೆ ಅದರಲ್ಲಿ ಈ ಒಂದು ಕೆಲಸ ನಮಗೆ ಬಾಕಿಯಾಗಿ ಉಳ್ಕೊಂಡಿತ್ತು. ಇದು ಆಗ್ಬೇಕು ನಮಗೆ ಅಂತ ಹೇಳಿ ಇದು ಇಲ್ಲಿಯ ಸಾಮಾನ್ಯ ಜನರು ಇಲ್ಲೇ ಬಾಳುವಂತ, ಇಲ್ಲೇ ಬದುಕನ್ನು ನಡೆಸ್ತಕ್ಕಂಥ ಈ ಕ್ಷೇತ್ರದ ಜನರ ಇದು ಒಂದು ಬಹಳ ಮುಖ್ಯವಾದಂತ ಬೇಡಿಕೆ. ನಾನು ಸೋಮಣ್ಣ ಅವರು ಸಚಿವರಾದಾಗ ಅವ್ರಿಗೆ ಹೇಳಿದೆ, ಸರ್ ಈ ತರ ಒಂದಿದೆ, ನಿಮ್ಮ ಕಾಲದಲ್ಲಿ ಇದನ್ನ ಮಾಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ನೀವು ಮಾಡಬೇಕು. ಇಷ್ಟು ದಿವಸ ನಾವು ಎಲ್ಲ ರೀತಿಯ ಪ್ರಯತ್ನಗಳು ಮಾಡಿದ ರೈಲ್ವೆ ಇಲಾಖೆಯವರು ಏನಂತ ಹೇಳಿದ್ರೆ ಮುಂದಿನ ಒಂದು ಜಾಗದಲ್ಲಿ ಅವ್ರದೇ ಜಾಗ ಬರ್ತದೆ, ನಾವು ಹೇಗೆ ಕೊಡೋಕೆ ಸಾಧ್ಯ ಅಂತ ಹೇಳಿ ಹಲವಾರು ಬೇರೆ ಬೇರೆ ಕಾರಣಗಳಿಂದ ಅದನ್ನು ಮಾಡೋದಕ್ಕೆ ಅವರು ಒಪ್ಕೊಂಡಿರಲಿಲ್ಲ. ಆದ್ರೆ ನನಗೆ ವಿಶ್ವಾಸ ಇತ್ತು, ಸೋಮಣ್ಣವರಾದ್ಮೇಲೆ ಅವರು ಕೂಡ ಬೆಂಗಳೂರಿನವರೇ ಮತ್ತು ಅವರಿಗೆ ಬೆಂಗಳೂರಿನ ಎಲ್ಲ ವಿಷಯಗಳು ಗೊತ್ತಿದೆ. ಆದ್ರೆ ಇದಕ್ಕೆ ಅವರ ಕಾಲದಲ್ಲಿ ಮುಕ್ತಿ ಸಿಕ್ಕತ್ತೆ ಅಂತ ನನಗೆ ವಿಶ್ವಾಸ ಇತ್ತು. ಅವರಿಗೆ ನಾನು 3-4 ಬಾರಿ ಇದನ್ನ ನಾನು ಹೇಳಿದಾಗ, ಅವರು ಮೊದಲನೇ ಬಾರಿ ಹೇಳಿದಾಗಲೇ ಅವ್ರ ಅಧಿಕಾರಿ ಹೇಳಿದ್ರು, ಇದನ್ನ ನೋಡ್ರಪ್ಪ ನೀವು ಫಾಲೋ ಅಪ್ ಮಾಡಿ ಅಂತ. ಅದ ನಂತರ ಸದಾಕಾಲ ಅವರು ಸಂಪರ್ಕದಲ್ಲಿ ಇಟ್ಕೊಂಡು, ಅಧಿಕಾರಿಗಳ ಸಂಪರ್ಕದಲ್ಲಿ ಇಟ್ಕೊಂಡು ಇವತ್ತು ಈ ಒಂದು ಕನಸು ನನಸಾಗ್ತಕ್ಕಂಥ ಒಂದು ಸಂದರ್ಭ ಬಂದಿದೆ. ಬಹಳ ಸಂತೋಷ ಆಗ್ತಾ ಇದೆ.
ಅದನ್ನು ವಿಶೇಷವಾಗಿ ನಾನು ವಿ ಸೋಮಣ್ಣನವರಿಗೆ ನನ್ನ ಪರವಾಗಿ ಕ್ಷೇತ್ರ ಜನತೆ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ನಾನು ಅವರಿಗೆ ಸಲ್ಲಿಸ್ತಾ ಇದ್ದೇನೆ. ಇದು ಸುಮಾರು 5.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಗ್ತಕ್ಕಂಥ ಒಂದು ಕೆಲಸ. ಇದರ ಮುಖಾಂತರ ಇದೇನು ಈಗಲೂ ಎಲ್ಲ ಟೆಂಡರ್ ಪ್ರೋಸೆಸ್ ಕೂಡ ಮುಗಿದಿದೆ, ಈಗ ಕಾಮಗಾರಿ ಪ್ರಾರಂಭ ಆಗ್ತದೆ. ಹಾಗೆ ಬಹುಶಃ ಒಂದು 6 ತಿಂಗಳಿಂದ 6 ಮಂತ್ಸ್ 6 ತಿಂಗಳಲ್ಲಿ ಈ ಕಾಮಗಾರಿಯನ್ನು ಮುಕ್ತಾಯ ಮಾಡಿಕೊಡ್ತೀವಿ ಅಂತ ರೈಲ್ವೆ ಇಲಾಖೆಯವರು ಹೇಳ್ತಾ ಇದ್ದಾರೆ. ಅದು 6 ತಿಂಗಳಲ್ಲಾದ್ರೆ ನಿಜವಾಗ್ಲೂ ನಮ್ಮ ಜನರು ನಿಮಗೆ ಬಹಳಷ್ಟು ಆಶೀರ್ವಾದ ಮಾಡತಕ್ಕಂಥ ಒಂದು ಕೆಲಸ ಆಗುತ್ತೆ, ಪುಣ್ಯ ನೀವು ಕಟ್ಕೊಡ್ತೀರಾ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಯಾಕೆಂದ್ರೆ ಇದು ನಾವು ಬಹಳಷ್ಟು ಕಾಲ ಅದನ್ನು ಮುಚ್ಚಿಡೋದು ಕೂಡ ಸಾಧ್ಯ ಇಲ್ಲ. ಅದಕ್ಕೆ ತಾವು 6 ತಿಂಗಳಲ್ಲಿ ಇದನ್ನ ಕಂಪ್ಲೀಟ್ ಮಾಡಿ ಏನು ಅದನ್ನ ಆ ಒಂದು ಅಂಡರ್ ಪಾಸ್ ಅನ್ನ ಕೆಳಗಡೆಯಿಂದ ಒಂದು ಹೊಸ ಟೆಕ್ನಾಲಜಿ ಮುಖಾಂತರ ಪುಷ್ ಮಾಡಿ ಆ ಬ್ರಿಡ್ಜ್ ಅನ್ನ ನೀವು ಕಟ್ತೀರಾ, ಅದು ಖಂಡಿತವಾಗಿಯೂ ಇಲ್ಲಿಯ ಜನರ ಬದುಕಿನಲ್ಲಿ ಬಹಳ ದೊಡ್ಡ ಬದಲಾವಣೆ ಆಗ್ತದೆ. ಅದರಿಂದ ಇದು ಈಗಲೇ ಕೂಡಲೇ ಶುರು ಮಾಡಿ ಈ ವರ್ಷದ ಅಥವಾ ಮುಂದಿನ ವರ್ಷ ಜನವರಿ ಫೆಬ್ರವರಿ ವರ್ಷಕ್ಕೆ ಮುಕ್ತಾಯ ಆಗಿ ಸೋಮಣ್ಣವರೇ ಬಂದು ಉದ್ಘಾಟನೆ ಮಾಡಬೇಕು ಅಂತ ನಾನು ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಅವ್ರ ಕೈಯಿಂದಲೇ ಉದ್ಘಾಟನೆ ಆಗಬೇಕು. ಅದೇ ರೀತಿ ಇನ್ನು ನಮ್ಮ ಕ್ಷೇತ್ರ ವಿಚಾರಕ್ಕೆ ಬಂದಾಗ ಇನ್ನು ಹೆಚ್ಚು ನಾನು ಹೇಳುವಂಥದ್ದೇನಿಲ್ಲ. ಒಂದು ನಮ್ಮ ಬಿನ್ನಿಪೇಟೆಯಲ್ಲಿ ಇರುವಂತಹ ಒಂದು ರೈಲ್ವೆ ಗೇಟ್ ಇದೆ, ಅಲ್ಲಿ ಇದೇ ರೀತಿ ಅಂಡರ್ ಪಾಸ್ ಮಾಡೋದಕ್ಕೆ ಅಲ್ಲಿ ನಾವು ನೋಡೋದು ಅದೇ ವೈಜ್ಞಾನಿಕವಾಗಿ ಮಾಡೋದು ಬಹಳ ಕಷ್ಟ ಆಗ್ತದೆ. ಆದರೂ ಕೂಡ ಸೋಮಣ್ಣ ಅವರು ಹೇಳಿದರೆ ಅಲ್ಲಿ ಜನರಿಗೆ ಈ ಕಡೆಯಿಂದ ಆ ಕಡೆ ಹೋಗೋದಕ್ಕೆ ಒಂದು ಸ್ಕೈ ವಾಕ್ ಅನ್ನು ನಿರ್ಮಾಣ ಮಾಡ್ತಕ್ಕಂಥದಕ್ಕೆ ನಾವು ರೈಲ್ವೆ ಇಲಾಖೆಯಿಂದ ನಾವು ಮಾಡ್ಕೊಡ್ತೀವಿ ಅಂತ. ಅದರಿಂದ ಇವತ್ತು ಕೃಷ್ಣ ಬೈರೇಗೌಡರು ಸಹಕಾರ ಕೂಡ ಅದಕ್ಕೆ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಅದಕ್ಕೆ ಸ್ವಲ್ಪ BBMP ಇಂದನೂ ಕೂಡ ಕೆಲಸ ಕಾರ್ಯಗಳಾಗಬೇಕಾಗಿದೆ. ಅದನ್ನು ಕೂಡ ಖಂಡಿತವಾಗಿ, ಯಾಕಂದ್ರೆ ಅಟ್ಲೀಸ್ಟ್ ಜನರಿಗೆ ಈ ಕಡೆಯಿಂದ ಆ ಕಡೆ ಹೋಗೋದಕ್ಕೆ ಒಂದು ಅನುಕೂಲ ಆಗುವಂಥದ್ದಕ್ಕೆ ಸಾಧ್ಯ ಆಗಲಿ ಅಂತ ಹೇಳಿ, ಇನ್ನು ನಮ್ಮ ರೈಲ್ವೆ ಸ್ಟೇಷನ್ ಇರ್ಬೋದು ಮತ್ತು ಇತರ ಎಲ್ಲ ಬೇರೆ ಬೇರೆ ನಮ್ಮ ಕೆಲಸಗಳು ಚೆನ್ನಾಗಿ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಇವತ್ತು ಅನೇಕ ಅಭಿವೃದ್ಧಿ ಕಾಮಗಾರಿಗಳು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಸ್ಥಳೀಯ ಸಂಸ್ಥೆ ಇದೆಲ್ಲವನ್ನು ಕೂಡ ಮಾಡತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಡೀತಾ ಇದೆ. ಇವತ್ತು ನಮ್ಮ ಹೊಸ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ಮೇಲೆ, ಕೃಷ್ಣ ಬೈರೇಗೌಡರು ಬೆಂಗಳೂರು ಉಸ್ತುವಾರಿ ತೆಗೆದುಕೊಂಡ ಮೇಲೆ ಇವತ್ತು ಬೆಂಗಳೂರಿನಲ್ಲಿ ಒಂದು ಹೊಸ ಒಂದು ತಿರುವನ್ನು ನೀಡತಕ್ಕಂಥ ಒಂದು ಕೆಲಸ ಕಾರ್ಯಗಳು ಇವತ್ತು ನಡೀತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಇವತ್ತು ಅನೇಕ ಕಾಮಗಾರಿಗಳನ್ನ ತಗೊಳ್ತಕ್ಕಂಥದ್ದಕ್ಕಾಗಿದೆ. ಅದು ಮೆಟ್ರೋ ಇರ್ಬೋದು, ಸಬರ್ಬನ್ ರೈಲ್ ಇರ್ಬೋದು, ಬೇರೆ ಅಂಡರ್ ಫ್ಲೈಓವರ್ಗಳು ಇರ್ಬೋದು, ಅಂಡರ್ ಗ್ರೌಂಡ್ ರೋಡ್ಗಳು ಇರ್ಬೋದು, ರಸ್ತೆಗಳ ಅಭಿವೃದ್ಧಿ ಇರ್ಬೋದು, ಎಲ್ಲವನ್ನು ಕೂಡ ಮತ್ತು ಇವತ್ತೇನು ಜನರಿಗೆ ಅಗತ್ಯ ಇರುವಂತಹ ಸ್ವಚ್ಛತೆ ಮತ್ತು ಪಾದಚಾರಿಗಳಿಗೆ ಸುಲಭವಾಗಿ ಹೋಗ್ತಕ್ಕಂಥ ವ್ಯವಸ್ಥೆಗಳು ಎಲ್ಲವನ್ನು ಕೂಡ ಇವತ್ತು ಗಮನದಲ್ಲಿಟ್ಕೊಂಡು ಬೆಂಗಳೂರಿನ ಅಭಿವೃದ್ಧಿಗೆ ಇವತ್ತು ನಮ್ಮ ಸರ್ಕಾರ ಖಂಡಿತವಾಗಿಯೂ ನಾವು ಕಂಕಣಬದ್ಧರಾಗಿದ್ದೇವೆ. ಇನ್ನು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಜನರಿಗೆ ಅನುಕೂಲ ಮಾಡತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡುತ್ತೆ ಅಂತ ಕೂಡ ನನಗೆ ವಿಶ್ವಾಸ ಇದೆ ಅಂತ ಹೇಳಿ, ಕೃಷ್ಣ ಬೈರೇಗೌಡರ ಒಂದು ನಾಯಕತ್ವದಲ್ಲಿ ಈ ಕೆಲಸ ಕಾರ್ಯಗಳು ನಮ್ಮೆಲ್ಲರ ಸಹಕಾರವಾಗಿದೆ. ಈ ಏನು ಅವರು ಕೆಲಸ ಮಾಡೋದಕ್ಕೆ ಹೊರಟಿದ್ದಾರೆ ನಾವು ನೋಡ್ತಾ ಇದ್ದೀವಿ ದಿನನಿತ್ಯ ಮಾಧ್ಯಮಗಳಲ್ಲಿ ಎಲ್ಲ ಕಡೆ. ಅವರು ಹಗಲು ರಾತ್ರಿ ಇವತ್ತು ಏನಾದ್ರೂ ಮಾಡಿ, ಯಾಕಂದ್ರೆ ಇದು ದೊಡ್ಡ ಬೃಹತ್ ಸಂಸ್ಥೆ ಇದೆ GBA, ಅಷ್ಟು ಸುಲಭವಾಗಿ ಇದನ್ನ ನಿಯಂತ್ರಣ ಮಾಡಕ್ ಆಗೋದಿಲ್ಲ. ಆದ್ರೂ ಅದನ್ನ ಒಂದು ಹತೋಟಿಗೆ ತೆಗೆದುಕೊಂಡು ಒಂದು ಒಳ್ಳೆಯ ಒಂದು ದೃಷ್ಟಿಯಲ್ಲಿ ತಗೊಂಡು ಹೋಗ್ತಕ್ಕಂಥದ್ದಕ್ಕೆ ಅವರು ಒಂದು ಪ್ರಯತ್ನವನ್ನ ಅವ್ರು ಮಾಡ್ತಾ ಇದ್ದಾರೆ. ಆ ಪ್ರಯತ್ನಕ್ಕೆ ನಮ್ಮೆಲ್ಲರ ಸಹಕಾರ ಬೇಕು, ಸಾರ್ವಜನಿಕರ ಸಹಕಾರ ಕೊಡಬೇಕು. ಯಾವುದು ಮ್ಯಾಜಿಕ್ ಮಾಡಕ್ ಆಗಲ್ಲ, ಒಂದು ದಿವಸದಲ್ಲಿ 2 ದಿವಸದಲ್ಲಿ ಏನು ಮಾಡಕ್ ಆಗಲ್ಲ. ಆದ್ರೆ ಆ ಸತತ ಪ್ರಯತ್ನ ಎಲ್ಲರೂ ಸಹಕಾರ ಕೊಟ್ರೆ, ಸಾಮಾನ್ಯ ಜನ, ಸಾರ್ವಜನಿಕರು, ಉದ್ದಿಮೆಗಾರರು ಎಲ್ಲರೂ ಕೊಟ್ರೆ ಮತ್ತು ಅಧಿಕಾರಿಗಳು ಖಂಡಿತವಾಗಿಯೂ ಈ ಬೆಂಗಳೂರನ್ನ ಇನ್ನೂ ಹೊಸ